ವಾದವನ್ನ ಮಾಡಲಾಗ್ತಾ ಇದೆ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇರುವಂಥದ್ದು, ಗಾಯಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಅರ್ಜಿದಾರರ ಪರ ವಕೀಲರು ಬರೀ 2.5 ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೇ ಹೇಳಲಾಗಿದೆ 17 ಎದೆಮೂಳೆ ಮೃತವಾಗಿದೆ, ದೇಹದಲ್ಲಿ 39 ಗಾಯಗಳು ಪತ್ತೆಯಾಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿದೆ. ನೂರಾರು ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಇದೆ. ಶೆಡ್ನಲ್ಲಿ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು, ಇದಕ್ಕೆ ರೇಣುಕಾ ಸ್ವಾಮಿ ಎಳೆದುಕೊಂಡು ಹೋಗಿ ಗುದ್ದಿಸಲಾಗಿದೆ. ಜೂನ್ 8ನೇ ತಾರೀಕು ಸಂಜೆ 6ರಿಂದ 7 ಗಂಟೆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ. ಜೂನ್ 8ನೇ ತಾರೀಕು ಸಂಜೆ 6ರಿಂದ 7 ಗಂಟೆಯ ಸಂದರ್ಭದಲ್ಲಿ, ಆ 1 ಗಂಟೆ ಅವಧಿಯಲ್ಲಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ. ಕೊನೆಯ ಊಟ ಮಾಡಿದ 2 ಗಂಟೆಯ ನಂತರ ಸಾವನ್ನಪ್ಪಿರಬಹುದು ಅಂತ ವೈದ್ಯಕೀಯ ವರದಿಯಲ್ಲಿ ಹೇಳಲಾಗಿದೆ ಅಂತ SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಾವನ್ನಪ್ಪಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಲೆಕ್ಕಾಚಾರದ ಪ್ರಕಾರ ವೈದ್ಯರು ಹೇಳಿರುವ ರೀತಿಯಲ್ಲಿ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ ಸಂಜೆ 6ರಿಂದ 7 ಗಂಟೆಯ ಸಂದರ್ಭದಲ್ಲಿ ಅಂತ. ಜೂನ್ 8ನೇ ತಾರೀಕು ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ, ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ ರೇಣುಕಾ ಸ್ವಾಮಿಯಿಂದ ಕ್ಷಮೆ ಕೇಳಿಸ್ಲಿಕ್ಕೆ ಆತನನ್ನ ಬೆಂಗಳೂರಿಗೆ ದರ್ಶನ್ ಕರೆಸಿದ್ದಾರೆ ಅಂತ ಹೇಳಿದ್ರು. ಇದು ಇಡೀ ಪ್ರಕರಣದ ಪಿತೂರಿಯನ್ನ ಅನಾವರಣಗೊಳಿಸುತ್ತದೆ ಅಂತ SPP ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದರು. ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ ರೇಣುಕಾ ಸ್ವಾಮಿಯಿಂದ ಕ್ಷಮೆಯನ್ನ ಕೇಳಿಸ್ಲಿಕ್ಕೆ ಆತನನ್ನ ಬೆಂಗಳೂರಿಗೆ ದರ್ಶನ್ ಕರೆಸಿದ್ದಾರೆ ಅಂತ ಹೇಳಿದ್ರು. ಇದು ಇಡೀ ಪ್ರಕರಣದ ಪಿತೂರಿಯನ್ನ ಅನಾವರಣಗೊಳಿಸ್ತಾ ಇದೆ ಅಂತ ಪ್ರಸನ್ನ ಕುಮಾರ್ ಹೇಳ್ತಾರೆ. ಇನ್ನು ಪವಿತ್ರ ಗೌಡಳನ್ನ ಕರೆದೊಯ್ಯಲಿಕ್ಕೆ ದರ್ಶನ್ ಮತ್ತಿತರರು ಬಂದಿರುವಂಥ ಸಂದರ್ಭದಲ್ಲಿ ವಿಡಿಯೋ ಇದೆ, ನೆರೆಮನೆಯ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಇದಕ್ಕೆ ಪೂರಕವಾಗಿ ಅವರ ನಡುವಿನ ಫೋನ್ ಸಂಪರ್ಕದ ದಾಖಲೆ ಕೂಡ ಇದೆ ಅಂತ ಹೇಳಿದ್ರು. ಇದಕ್ಕೆ ಪೂರಕವಾಗಿ ಅವರ ನಡುವಿನ ಫೋನ್ ಸಂಪರ್ಕ ಮಾತನಾಡ್ಕೊಂಡಿದ್ದಾರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ದಾಖಲೆ ಕೂಡ ಇದೆ. ಆರೋಪಿ ದರ್ಶನ್ ಶೂ ಇಂದ ಘಟನಾ ಸ್ಥಳದ ಮಣ್ಣು ಸ್ಯಾಂಪಲ್ ಅನ್ನ ಕೂಡ ಪಡೆಯಲಾಗಿದೆ, ಅದು ಕೂಡ ಮ್ಯಾಚ್ ಆಗಿದೆ ಅಂತ SPP ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಶೂನಲ್ಲಿ ಇದ್ದಂತಹ ಮಣ್ಣಾಗಿರ್ಬೋದು, ನಂತರ ಆ ರೇಣುಕಾ ಸ್ವಾಮಿ ಕೊಲೆಯಾದಂಥ ಸ್ಥಳದಲ್ಲಿ ಇದ್ದಂಥ ಮಣ್ಣಾಗಿರ್ಬೋದು, ಇದೆರಡೂ ಕೂಡ ಮ್ಯಾಚ್ ಆಗಿದೆ ಅಂತ SPP ಹೇಳ್ತಾ ಇದ್ದಾರೆ. ಅಂದರೆ ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ಗಳಿದ್ದಾವೆ. ಒಂದು ವಿಡಿಯೋ ರೆಕಾರ್ಡ್ ಇದೆ, ಮತ್ತೊಂದು ಕಡೆ ಪ್ರತ್ಯಕ್ಷ ಸಾಕ್ಷಿ ಕೂಡ ಹೇಳ್ತಾ ಇದ್ದಾನೆ ದರ್ಶನ್ ರೇಣುಕಾ ಸ್ವಾಮಿಯ ಎದೆ ಭಾಗಕ್ಕೆ ತುಳಿದಿದ್ದಾರೆ, ಆತ ಆ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ ಅಂತ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆನೇ ಇದೆ. ದರ್ಶನ್ ಅಲ್ಲಿದ್ರು ಅನ್ನೋದಕ್ಕೆ ಮಣ್ಣಿನ ಸ್ಯಾಂಪಲ್ಗಳು ಕೂಡ ಇರುವಂಥದ್ದು, ಅದು ಕೂಡ ಮ್ಯಾಚ್ ಆಗ್ತಾ ಇದೆ. ದರ್ಶನ್ ಅಲ್ಲಿದ್ರು ಅನ್ನುವಂಥದ್ದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನುವಂಥದ್ದನ್ನ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರತ್ಯಕ್ಷ ಸಾಕ್ಷಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ, ಅದರ ಜೊತೆ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನು ಏನು ಮಹಜರು ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು, ಶೂವು ಬಟ್ಟೆ ಎಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು. ಈಗ ಆಲ್ರೆಡಿ ಒನ್ ಸೈಡೆಡ್ ವಾದ, ಅರ್ಜಿದಾರರ ಪರವಾಗಿ ವಾದ ಮುಗಿದಿದೆ, ಪೊಲೀಸರ ಪರವಾಗಿ ವಾದವನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಈ ಹಿಂದೆ ಈ ವಿಚಾರಗಳು ಸಾಕಷ್ಟು ಪ್ರಸ್ತಾಪ ಆಗಿತ್ತು. ಈಗ ಆಲ್ರೆಡಿ ಕೆಲ ಹಂತದ ನ್ಯಾಯಾಲಯದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು, ಉಲ್ಲೇಖವನ್ನು ಮಾಡಿದ್ರು ಪ್ರಸನ್ನ ಕುಮಾರ್ ಅವರು. ಈಗ ಹೈಯರ್ ಕೋರ್ಟ್ ಅಂದರೆ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಆ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ. ಬಿಕಾಸ್ ನ್ಯಾಯಾಧೀಶರು ಬೇರೆ ಬೇರೆ. ಸೊ ಹೀಗಾಗಿ ಮತ್ತೆ ಫ್ರಮ್ ದ ಸ್ಕ್ರ್ಯಾಚ್ ವಾದವನ್ನು ಮಾಡಬೇಕಾಗಿದೆ. ವಾದ ಪ್ರತಿವಾದವನ್ನು ಕೇಸ್ ಮೆರಿಟ್ಸ್ ಆಧಾರದ ಮೇಲೆ ವಾದವನ್ನು ಮಂಡಿಸಲಾಗ್ತಾ ಇದೆ.
ಆರೋಪಿಗಳು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಎತ್ತಿ ಕುಕ್ಕಿ ಎಳೆದಾಡಿದ್ದಾರೆ. ರೇಣುಕಾಸ್ವಾಮಿಯ ದೇಹವನ್ನು ಸ್ಥಳಾಂತರಿಸುವಾಗ ಎತ್ತಿದ್ದಾರೆ. ಹೀಗಾಗಿ ಆರೋಪಿಗಳಿಂದ ಜಪ್ತಿ ಮಾಡಿರುವ ಬಟ್ಟೆ ಮತ್ತು ಶೂ ಚಪ್ಪಲಿಗಳಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ ಅಂತ SPP ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಅಂದರೆ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಾಗೆಲ್ಲ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಘಟನೆಯನ್ನು, ಆ ದೃಶ್ಯಾವಳಿಯನ್ನು ಕಟ್ಟಿದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆರೋಪಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ, ಎತ್ತಿ ಕುಕ್ಕಲಾಗಿದೆ, ಎಳೆದಾಡಿದ್ದಾರೆ ರೇಣುಕಾಸ್ವಾಮಿಯನ್ನು. ರೇಣುಕಾಸ್ವಾಮಿಯ ದೇಹವನ್ನು ಸ್ಥಳಾಂತರಿಸುವಾಗ ಕೂಡ ಎತ್ತಿದ್ದಾರೆ. ಹೀಗಾಗಿ ಆರೋಪಿಗಳಿಂದ ಜಪ್ತಿ ಮಾಡಿರುವಂಥ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅವರ ಬಟ್ಟೆಗಳ ಮೇಲೆ, ಶೂಗಳ ಮೇಲೆ ಬ್ಲಡ್ ಸಿಕ್ಕಿದೆ ಅಂದರೆ, ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ ಅಂದರೆ ಆತನಿಗೆ ಚೆನ್ನಾಗಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವನ ಎತ್ತೆತ್ತಿ ಬಿಸಾಕಿದ್ದಾರೆ, ಅದಾದಮೇಲೆ ಎಳೆದಾಡಿದ್ದಾರೆ. ಹಾಗೆ ಮೃತದೇಹವನ್ನು ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎತ್ತಿದಾರಲ್ಲ. ಸೊ ಈ ಟೈಮ್ನಲ್ಲೆಲ್ಲ ಅವರುಗಳ ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಇದರ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ ಅಂತ ಹೇಳಿದ್ರು. 17ನೇ ಆರೋಪಿಯ ಸ್ನೇಹಿತನ ಬಳಿ 4.5 ಲಕ್ಷ, 5ನೇ ಆರೋಪಿಯ ಪತ್ನಿಯಿಂದ 4 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಅಂತ ಹಣದ ವ್ಯವಹಾರದ ಬಗ್ಗೆನೂ ಕೂಡ SPP ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಲಾಗಿದೆ ಅನ್ನೋದಕ್ಕೆ, ದುಡ್ಡಿನ ಆಮಿಷವನ್ನು ಹೇಗೆ ಒಡ್ಡಲಾಗಿದೆ ಆರೋಪಿಗಳಿಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಇಲ್ಲಿ ಆರೋಪಿಗಳಿಂದ ಹಣವನ್ನು ವಶಪಡಿಸ್ಕೊಳ್ಳಾಯ್ತಲ್ಲ, ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ರು. 4.5 ಲಕ್ಷ ರೂಪಾಯಿ, ಅದಾದಮೇಲೆ 4 ಲಕ್ಷ ರೂಪಾಯಿ ಜಪ್ತಿ ಮಾಡಿದಂಥದ್ರ ಬಗ್ಗೆ. ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋದ್ರು. ದರ್ಶನ್ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡಬೇಕಾದ್ರೆ, ಅಂದರೆ CV ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ, ಬ್ಲಡ್ ಸ್ಯಾಂಪಲ್ಸನ್ನು ಇವರು FSL ರಿಪೋರ್ಟಿಗೆ ಕಳಿಸಿದಂಥ ಸಂದರ್ಭದಲ್ಲಿ, ಅಂದರೆ ಇವರ ಬಟ್ಟೆಯನ್ನು, ಶೂವನ್ನು ವಶಪಡಿಸ್ಕೊಂಡಾಗ ಎಲ್ಲೂ ಕೂಡ ಉಲ್ಲೇಖ ಆಗಿರಲಿಲ್ಲ ಬ್ಲಡ್ ಸ್ಯಾಂಪಲ್ ಇದೆ ಅಂತ. ಆದರೆ FSL ರಿಪೋರ್ಟ್ನಲ್ಲಿ ಬ್ಲಡ್ ಸ್ಯಾಂಪಲ್ ಇತ್ತು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆಯಲ್ಲ. ಸಪ್ರೇಟಾಗಿ ರೇಣುಕಾಸ್ವಾಮಿ ಬ್ಲಡ್ಡನ್ನು FSLಗೆ ಕಳಿಸಿದ್ದಂಥದ್ರ ಬಗ್ಗೆನೇ ಅನುಮಾನ ಇದೆ ಅಂತಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು CV ನಾಗೇಶ್ ಅವರಿಂದ. ಅದಕ್ಕೊಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು SPP ಮಾಡ್ತಾ ಇದ್ದಾರೆ. ಸ್ಪಷ್ಟನೆ ಏನಪ್ಪ ಅಂದರೆ, ಅವನಿಗೆ ಹಲ್ಲೆ ಮಾಡಿದಾಗ ಆತನನ್ನು ಮೇಲೆತ್ತಿ ಕೆಳಗೆ ಬಿಸಾಕ್ದಂಥ ಸಂದರ್ಭದಲ್ಲಿ, ಗಾಡಿಗೆ ಗುದ್ದಿಸಿದಂಥ ಸಂದರ್ಭದಲ್ಲಿ, ಮತ್ತೆ ಮೃತದೇಹವನ್ನು ಎತ್ತೊಯ್ಯುವಂಥ ಸಂದರ್ಭದಲ್ಲಿ, ಆವಾಗ ಬಟ್ಟೆ, ಶೂ, ಚಪ್ಪಲಿ ಮೇಲೆಲ್ಲ ಬ್ಲಡ್ ಸ್ಯಾಂಪಲ್ಸ್ ಬಿದ್ದಿರುವಂಥದ್ದು. ಅದಕ್ಕೆ ಬ್ಲಡ್ ಸ್ಯಾಂಪಲ್ ಪತ್ತೆ ಆಗಿದೆ.